ಗೌರಿಬಿದನೂರು ತಾಲೂಕಿನ ತೊಂಡೆಬಾವಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಅವ್ಯವಹಾರ ನಡೆದಿದೆ ಎಂಬ ಆರೋಪ ಕಳೆದ 15 ದಿನಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕವಾಗಿ ಹರಿದಾಡುತ್ತಿದ್ದು ಈ ವಿಷಯ ಗ್ರಾಮದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಈ ಕುರಿತು ತೊಂಡೆಬಾವಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಮುಂಭಾಗದಲ್ಲಿ ಗ್ರಾಮಸ್ಥರು ಹಾಗೂ ಯುವಕರು ಸುದ್ದಿಗೋಷ್ಠಿ ನಡೆಸಿ ತಮ್ಮ ಆತಂಕವನ್ನ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಗ್ರಾಮದ ಯುವ ಮುಖಂಡ ಯತೀಶ್ ನಾಯಕ, ಹಾಲು ಸಂಘವು ಗ್ರಾಮ ರೈತರ ನಂಬಿಕೆಯ ಸಂಸ್ಥೆಯಾಗಿದ್ದ ಅದರ ಬಗ್ಗೆ ಅವ್ಯವಹಾರದ ಆರೋಪಗಳು ಕೇಳಿಬರುತ್ತಿರುವುದು ಗ್ರಾಮದ ಗೌರವಕ್ಕೆ ಧಕ್ಕೆಯಾಗುವ ವಿಚಾರವಾಗಿದೆ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸಂಘದ ಆಡಳಿತ ಹಾಗೂ ಆರ್ಥಿಕ ವ್ಯವಹಾರಗಳ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಸತ್ಯಾಸತ್ಯತೆಯನ್ನ ಬಹಿರಂಗಪಡಿಸಬೇಕು ಎಂದು ಆಗ್ರಹಿಸಿದರು. ಇದು ಸಾಮಾಜಿಕ ಜಾಲತಾಣದಲ್ಲಿ ಓಡಾಡ್ತಾ ಇರೋ ಪ್ರಕಾರ ಹೇಳಿದ್ರೆ 80 ಲಕ್ಷ ಸ್ಕ್ಯಾಮ್ ಆಗ್ತಿದೆ ಅಂತ ಓಡಾಡ್ತಾ ಇದೆ. ಇದನ್ನ ಅವರ ಲೆಕ್ಕ ಪುಸ್ತಕದಲ್ಲಿ ಎಲ್ಲರಿಗೂ ಸಾಮಾಜಿಕವಾಗಿ ತೋರಿಸಿ ಇಲ್ಲಿ ಒಂದು ಸಭೆ ನಡೆಸಿ ಇಲ್ಲಿ ಯಾವುದೇ ರೀತಿ ಸ್ಕ್ಯಾಮ್ ನಡೆದಿಲ್ಲ ಅಂದ್ರೆ ಅದನ್ನ ಬಹಿರಂಗಪಡಿಸಿ ಎಲ್ಲರಿಗೂ ಇಲ್ಲಿರುವ ಎಲ್ಲ ಲೆಕ್ಕ ಪುಸ್ತಕದ ಪ್ರಕಾರ ಯಾವುದೇ ರೀತಿ ಸ್ಕ್ಯಾಮ್ ನಡೆದಿಲ್ಲ ಅಂದ್ರೆ ತೋರಿಸಿದ್ರೆ ನಮಗೂ ಒಂಥರ ಸಮಾಧಾನ. ನಮ್ಮೂರಲ್ಲಿ ಯಾವುದೇ ರೀತಿ ಸ್ಕ್ಯಾಮ್ ಆಗೋದಕ್ಕೆ ಚಾನ್ಸ್ ಇಲ್ಲ. ಇಲ್ಲೆಲ್ಲ ಒಳ್ಳೆ ನುರಿತ ಅವರಿದ್ದಾರೆ, ಚೆನ್ನಾಗಿ ಎಲ್ಲ ಎಕ್ಸ್ಪೀರಿಯನ್ಸ್ ಅವರಿದ್ದಾರೆ ಅಂತ ನಮಗೂ ಒಂದು ಸಮಾಧಾನ ಆಗುತ್ತೆ. ಅವರು ಮುಂದುವರಿಸಿ, ಆರೋಪಗಳು ನಿಜವಾಗಿದ್ದರೆ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಆರೋಪಗಳು ಸುಳ್ಳಾಗಿದ್ದರೆ ರೈತರು ಹಾಗೂ ಸಾರ್ವಜನಿಕರಲ್ಲಿ ಉಂಟಾಗಿರುವ ಗೊಂದಲವನ್ನ ನಿವಾರಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರು, ರೈತರು ಹಾಗೂ ಯುವಕರು ಉಪಸ್ಥಿತರಿದ್ದರು. ಹಾಲು ಸಂಘದ ಕಾರ್ಯಚಟುವಟಿಕೆಗಳ ಕುರಿತು ಪಾರದರ್ಶಕ ತನಿಖೆ ನಡೆಸುವಂತೆ ಒತ್ತಾಯಿಸಿದರು. ಗ್ರಾಮದ ಮುಖಂಡ ಗಂಗರಾಜು ಮಾತನಾಡಿ, ತೊಂಡೆಬಾವಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಅವ್ಯವಹಾರ ನಡೆದಿರುವ ಕುರಿತು ಕಳೆದ ಕೆಲವು ದಿನಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ವಿವಿಧ ಆರೋಪಗಳು ಮತ್ತು ಚರ್ಚೆಗಳು ಹರಿದಾಡುತ್ತಿವೆ. ಈ ವಿಷಯದ ಬಗ್ಗೆ ಸಂಘದ ಆಡಳಿತ ಮಂಡಳಿಯಿಂದ ಯಾವುದೇ ಸ್ಪಷ್ಟನೆ ಅಥವಾ ಪ್ರತಿಕ್ರಿಯೆ ಬಾರದಿರುವುದು ಗ್ರಾಮಸ್ಥರಲ್ಲಿ ಅನುಮಾನಕ್ಕೆ ಕಾರಣವಾಗಿದೆ. ಹೀಗಾಗಿ ಸತ್ಯಾಸತ್ಯತೆ ಬಹಿರಂಗವಾಗಬೇಕು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದ್ರು. ದುಡ್ಡು ತಿಂದಾಕಿದ್ದಾರೆ. ಲೋಕಲ್ ಸೇಲ್ ಆಗ್ತಿತ್ತು, ದಿನ ಇಲ್ಲಿ 25ರಿಂದ 40 ಲೀಟರ್ ಲೋಕಲ್ ಸೇಲ್ ಆಗ್ತಿತ್ತು. ಆದ್ರೆ ಆ ಲೋಕಲ್ ಸೇಲ್ ಅಲ್ಲಿ ಕಮ್ಮಿ ತೋರಿಸಿ ಸ್ಕ್ಯಾಮ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಆರೋಪ ಬಂದಿದೆ. ಇಷ್ಟು ತಗೊಂಡ್ರ ವಿಷಯನೇ, ಅಷ್ಟು ತಗೊಂಡ್ರ ವಿಷಯನೇ. ಈ ಕಾಲದಲ್ಲಿ ಯಾರು ಸತ್ಯಹರಿಶ್ಚಂದ್ರ ಇಲ್ಲ ಅಂತ ಹೇಳ್ಬೋದು. ಬಟ್ ರೈತರಿಗೆ ಮೋಸ ಆದ್ರೆ ಅದು ದೊಡ್ಡ ಅಪರಾಧ, ದೊಡ್ಡ ತಪ್ಪು. 100 ರೂಪಾಯಿ ತಿಂದಿದ್ರು ತಪ್ಪೆ, 1000 ರೂಪಾಯಿ ತಿಂದ್ರು ತಪ್ಪೆ, 1,00,000 ರೂಪಾಯಿ ತಿಂದ್ರು ತಪ್ಪೆ. ಇವ್ರು ಹೇಳ್ತಾರೆ ಯಾರೇನು ಸತ್ಯಹರಿಶ್ಚಂದ್ರ ಇದಾರ? ಸತ್ಯಹರಿಶ್ಚಂದ್ರ ಯಾರು ಇಲ್ಲ ಇರ್ಬೋದು, ಆದ್ರೆ 100 ರೂಪಾಯಿ ತಿಂದ್ರು ತಪ್ಪೇ ಅಲ್ವಾ? ಆರೋಪನೇ ಅಲ್ವಾ? 100 ರೂಪಾಯಿ ಕಳ್ತನ ಮಾಡಿದ್ರು ಕಳ್ಳನೇ ಅಂತಾರೆ, ಇಷ್ಟ ತಗೊಂಡು ವಿಷ ತಿಂದ್ರು ವಿಷ ಕುಡಿದು ಸತ್ತೋದಾನೆ ಅಂತಾರೆ. ಗಮನಕ್ಕಿರ್ಲಿಲ್ಲ. 15 ದಿನಕ್ಕೆ ಮುಂಚೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ ಬರುತ್ತೆ. ಅಲ್ಲಿಂದ ನಾವು ಇದನ್ನ ಸತ್ಯಾಂಶವನ್ನು ಹುಡ್ಕೊಂಡು ಹೋದಾಗ ನಮಗೂ 100% ಸತ್ಯ ಗೊತ್ತಿಲ್ಲ, ಒಂದು 90% ಗೊತ್ತು. ಬಟ್ ಯಾರ ಮೇಲೂ ನಾವು ಆರೋಪ ಮಾಡಕ್ಕೆ ಇಲ್ಲಿ ಬಂದಿಲ್ಲ. ಪಕ್ಷಭೇದ ಬಿಟ್ಟು ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅಂತಕ್ಕೋಸ್ಕರ ಮಾತ್ರ ನಾವಿಲ್ಲಿ ಬಂದಿದ್ದೀವಿ. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.